ಮನುಷ್ಯ ತನ್ನ ಅಂತ್ಯಕಾಲದಲ್ಲಿ ಮಾಡುವ ವಿಚಾರಗಳಿಗೆ ತಕ್ಕಂತೆ ಫಲವನ್ನು ಪಡೆಯುತ್ತಾನೆ. ಆ ಸಮಯದಲ್ಲಿ ಅವನು ಭಗವತ್ಪಾದಗಳಲ್ಲಿ ತನ್ನ ಧ್ಯಾನವನ್ನಿಟ್ಟರೆ ಜನ್ಮಹೀನನಾಗಿ ಮತ್ತೆ ಜನ್ಮ ತಾಳುವುದಿಲ್ಲ. ಆದ್ದರಿಂದಲೇ ಸಂತರು ನಮಗೆ ನಾಮಸ್ಮರಣ ಮಾಡಲು ಉಪದೇಶಿಸುತ್ತಾರೆ. ಕೆಲವು ಸಲ ನಮ್ಮ ಅಂತ್ಯಕಾಲದಲ್ಲಿ ನಾವು ಹೌಹಾರಿ ಪರಮಾತ್ಮನನ್ನು ಮರೆತು ನಮ್ಮ ಇಡೀ ಜೀವನ ವ್ಯರ್ಥವಾಗಬಹುದಾಗಿದೆ. ಇದನ್ನು ತಪ್ಪಿಸುವ ಸಲುವಾಗಿ ನಾವು ನಾಮಸ್ಮರಣದ ಅಭ್ಯಾಸ ಇಟ್ಟುಕೊಳ್ಳಬೇಕು. ನಮ್ಮ ಅಂತ್ಯದಲ್ಲಿ ನಾವು ಸಂತರಿಗೆ ಸಂಪೂರ್ಣವಾಗಿ ಶರಣಾಗತರಾದರೆ ಅವರು ನಮಗೆ ಸದ್ಗತಿ ದೊರೆಯಲು ಸಹಾಯವೆಸಗುತ್ತಾರೆ. ಇದು ಈ ಕೆಳಗಿನ ಕಥೆಗಳಿಂದ ಸ್ಪಷ್ಟವಾಗುತ್ತದೆ. ವಿಜಯಾನಂದರೆಂಬ ಮದ್ರಾಸಿ ಸನ್ಯಾಸಿಯು ಒಮ್ಮೆ ಮಾನಸ ಸರೋವರಕ್ಕೆ ಹೊರಟರು. ದಾರಿಯಲ್ಲಿ ಬಾಬಾರವರ ಕೀರ್ತಿಯನ್ನು ಕೇಳಿ ಶಿರಡಿಗೆ ಬಂದು ತಂಗಿದ್ದರು. ಅಲ್ಲಿ ಹರಿದ್ವಾರದ ಸೋಮದೇವ ಸ್ವಾಮಿಯವರನ್ನು ಭೇಟಿ ಮಾಡಿ ಮಾನಸ ಸರೋವರದ ಪ್ರಯಾಣದ ಬಗ್ಗೆ ವಿಚಾರಿಸಿದರು. ಅವರು ಮಾನಸ ಸರೋವರಕ್ಕೆ ಪ್ರಯಾಣ ಮಾಡಬೇಕಾದರೆ ದಾರಿಯಲ್ಲಿ ಬಹಳ ಕಷ್ಟವನ್ನು ಅನುಭವಿಸಬೇಕೆಂದು ಹೇಳಿ ಅಲ್ಲಿಯ ಹವಾಗುಣ, ಜನಗಳ ನಡತೆ ಎಲ್ಲವನ್ನೂ ವಿವರಿಸಿದರು. ಇದನ್ನು ಕೇಳಿ ಅವರು ಮಾನಸ ಸರೋವರಕ್ಕೆ ಹೋಗುವ ವಿಚಾರ ಬಿಟ್ಟರು. ನಂತರ ಬಾಬಾರವರ ಬಳಿಗೆ ಹೋಗಿ ನಮಸ್ಕಾರ ಮಾಡಿದರು. ಆಗ ಬಾಬಾರವರು ಕೋಪದಿಂದ ಈ ಸನ್ಯಾಸಿಯನ್ನು ಇಲ್ಲಿಂದ ಹೊರದೂಡಿ ಎಂದರು. ವಿಜಯಾನಂದರಿಗೆ ಬಾಬಾ ಅವರ ಮಾತಿನ ಅರ್ಥವಾಗಲಿಲ್ಲ. ಸ್ವಲ್ಪ ನೊಂದುಕೊಂಡು ಅಲ್ಲಿಯೇ ಎಲ್ಲವನ್ನೂ ನೋಡುತ್ತಾ ಕುಳಿತರು. ಆಗ ಬಾಬಾರವರ ಬೆಳಗಿನ ದರ್ಬಾರ ನಡೆದಿತ್ತು. ಭಕ್ತರೆಲ್ಲರೂ ನೆರೆದಿದ್ದರು. ಅವರು ಅನೇಕ ರೀತಿಯಲ್ಲಿ ಬಾಬಾರವರನ್ನು ಪೂಜಿಸುತ್ತಿದ್ದರು. ಕೆಲವರು ಅವರ ಪಾದಪೂಜೆ ಮಾಡಿ ತೀರ್ಥ ತೆಗೆದುಕೊಳ್ಳುತ್ತಲೂ ಮತ್ತೆ ಕೆಲವರು ಗಂಧವನ್ನು ಲೇಪಿಸುತ್ತಲೂ ಜಾತಿ ಮತ ಭೇದವನ್ನು ತೊರೆದು ಸೇವೆ ಮಾಡುತ್ತಿದ್ದರು. ಬಾಬಾರವರು ಕೋಪಗೊಂಡಿದ್ದರೂ ಸಹ ವಿಜಯಾನಂದರು ಬಾಬಾರವರ ಮೇಲಿನ ಪ್ರೀತಿಯಿಂದ ಮಸೀದಿಯಲ್ಲಿಯೇ ಕುಳಿತರು. ಈ ರೀತಿ ಶಿರಡಿಯಲ್ಲಿ 2 ದಿನ ಕಳೆದವು. ಆಗ ಅವರ ತಾಯಿಯವರು ಅತಿ ಅಜಾರಿ ಇರುವರೆಂದು ಪತ್ರ ಬಂದಿತು. ವಿಜಯಾನಂದರು ಬಹಳ ನೊಂದುಕೊಂಡರು. ಆ ಸಮಯದಲ್ಲಿ ತಾಯಿಯ ಬಳಿ ತಮಗೆ ಇರಲು ಸಾಧ್ಯವಿಲ್ಲ ಎಂದು ಪಶ್ಚಾತ್ತಾಪ ಮಾಡಿಕೊಂಡರು. ಆದರೆ ಬಾಬಾರವರ ಅನುಮತಿ ಇಲ್ಲದೆ ಹೊರಡುವ ಹಾಗಿರಲಿಲ್ಲ. ಪತ್ರವನ್ನು ಕೈಯಲ್ಲಿ ಹಿಡಿದುಕೊಂಡು ಬಾಬಾ ಹತ್ತಿರ ಹೋಗಿ ಹೊರಡಲು ಅನುಮತಿ ಬೇಡಿದರು. ಸರ್ವಜ್ಞರಾದ ಬಾಬಾ ಇದನ್ನರಿತು, ನೀನು ತಾಯಿಯನ್ನು ಬಹಳವಾಗಿ ಪ್ರೀತಿಸುವೆ, ಹಾಗಾದರೆ ಸನ್ಯಾಸವನ್ನೇಕೆ ಸ್ವೀಕರಿಸಿದೆ? ವ್ಯಾಮೋಹ ಮತ್ತು ಮಮತೆ ಸನ್ಯಾಸತ್ವಕ್ಕೆ ವಿರೋಧವಾದವುಗಳಲ್ಲವೇ? ನೀನು ಕೊಠಡಿಗೆ ಹೋಗಿ ಸುಮ್ಮನೆ ಕುಳಿತುಕೋ. ತಾಳ್ಮೆಯಿಂದ ಕೆಲವು ದಿನ ಕಳೆ. ವಾಡಾದಲ್ಲಿ ಅನೇಕ ದರೋಡೆಗಾರರಿದ್ದಾರೆ. ಬಾಗಿಲು ಹಾಕಿಕೋ, ಇಲ್ಲದಿದ್ದರೆ ಲೂಟಿ ಮಾಡುತ್ತಾರೆ. ಐಶ್ವರ್ಯ ಮತ್ತು ಸುಖವು ಶಾಶ್ವತವಲ್ಲ. ಮಾನವನಾಗಿ ಹುಟ್ಟಿದ ಮೇಲೆ ಸಾವು ಖಂಡಿತ. ಮೋಹ ಮತ್ತು ಮಮತೆಯನ್ನು ತ್ಯಜಿಸು. ಯಾರು ಶ್ರೀಹರಿಯನ್ನೇ ಸ್ಮರಿಸುತ್ತಾರೆಯೋ ಅವನ ಸಹಾಯಕ್ಕೆ ದೇವರು ಹೋಗುತ್ತಾನೆ. ನೀನು ನಿನ್ನ ಪೂರ್ವಜನ್ಮ ಪುಣ್ಯದ ವಿಶೇಷದಿಂದ ಇಲ್ಲಿಗೆ ಬಂದಿರುವೆ. ನಾನು ಹೇಳಿದುದನ್ನು ಗಮನಿಸಿ ನಿನ್ನ ಜೀವಿತೋದ್ದೇಶವನ್ನು ಸಾಧಿಸು. ನಿಷ್ಕಾಮಿಯಾಗಿ ನಾಳೆಯಿಂದ ಭಾಗವತ ಪಾರಾಯಣ ಮಾಡು. ಬಿಡದೆ 3 ಸಪ್ತಾಹಗಳನ್ನಾಚರಿಸು. ದೇವರು ಮೆಚ್ಚಿ ನಿನ್ನ ದುಃಖಗಳನ್ನು ನಿರ್ಮೂಲ ಮಾಡುತ್ತಾನೆ. ಆಗ ಭ್ರಮೆಯು ಮರೆಯಾಗುತ್ತದೆ. ಶಾಂತಿ
ಲಭಿಸುತ್ತದೆ ಎಂದರು. ನಂತರ ಅವನ ಮರಣದ ಕಾಲವು ಸಮೀಪಿಸಿತೆಂಬುದನ್ನು ತಮ್ಮ ಜ್ಞಾನದೃಷ್ಟಿಯಿಂದ ಬಾಬಾ ತಿಳಿದು ವಿಜಯಾನಂದರಿಗೆ ಯಮದೇವನು ಮೆಚ್ಚುವ ಶ್ರೀರಾಮ ವಿಜಯವನ್ನು ಪಾರಾಯಣ ಮಾಡಲು ಹೇಳಿದರು. ಮರುದಿನ ಬೆಳಿಗ್ಗೆ ಸ್ನಾನ ಮಾಡಿ ಲೇಂಡಿ ತೋಟದ ಪ್ರಶಾಂತವಾದ ವಾತಾವರಣದಲ್ಲಿ ವಿಜಯಾನಂದರು ಭಾಗವತ ಪಾರಾಯಣವನ್ನು ಆರಂಭಿಸಿದರು. ಹೀಗೆ 2 ಸಪ್ತಾಹ ಮಾಡಿ ಬಳಲಿದ್ದರು. ನಂತರ ಒಂದು ದಿನ ವಾಡಾಕ್ಕೆ ಹಿಂತಿರುಗಿ ಬಡೇ ಬಾಬಾ ಅವರ ತೊಡೆಯ ಮೇಲೆ ಮಲಗಿದಾಗ ಪರಮಾತ್ಮನ ಸಾನ್ನಿಧ್ಯವನ್ನು ಹೊಂದಿದರು. ಬಾಬಾರವರು ಒಂದು ದಿನದ ಮಟ್ಟಿಗೆ ದೇಹವನ್ನು ಕಾಪಾಡುವಂತೆ ಆಜ್ಞೆ ಮಾಡಿದರು. ನಂತರ ಪೊಲೀಸರು ಬಂದು ಪರೀಕ್ಷಿಸಿ ಅಂತ್ಯಕ್ರಿಯೆಗೆ ಅನುಮತಿ ನೀಡಿದರು. ನಂತರ ಮೃತದೇಹವನ್ನು ಸಕಲ ಸಂಪ್ರದಾಯಕ್ಕನುಸಾರವಾಗಿ ತಕ್ಕ ಸ್ಥಳದಲ್ಲಿ ಸಮಾಧಿ ಮಾಡಲಾಯಿತು. ಈ ರೀತಿ ಬಾಬಾ ಆ ಸನ್ಯಾಸಿಗೆ ಸದ್ಗತಿಯನ್ನು ಕೊಟ್ಟರು. ಬಾಳಾರಾಮ ಮಾನಕರ. ಬಾಳಾರಾಮ ಮಾನಕರ ಬಾಬಾರವರ ಪರಮ ಭಕ್ತರಾಗಿದ್ದರು. ತಮ್ಮ ಪತ್ನಿಯ ಕಾಲವಾದ ನಂತರ ಮನೆಯ ಜವಾಬ್ದಾರಿಯನ್ನು ಮಗನಿಗೊಪ್ಪಿಸಿ ಶಿರಡಿಗೆ ಬಂದು ನೆಲೆಸಿದರು. ಅವರ ಅಚಲ ಭಕ್ತಿಯನ್ನು ಮನಗಂಡ ಬಾಬಾ ಆ ಸನ್ಯಾಸಿಗೆ ಅನುಗ್ರಹ ಮಾಡಬೇಕೆಂದು ಇಚ್ಛಿಸಿ ಅವರಿಗೆ 12 ರೂಪಾಯಿಗಳನ್ನು ಕೊಟ್ಟು ಮಚ್ಚೀಂದ್ರಗಢದಲ್ಲಿ ವಾಸಿಸುವಂತೆ ಹೇಳಿದರು. ಮಾನಕರರಿಗೆ ಅಲ್ಲಿ ಹೋಗಲು ಇಷ್ಟವಿರಲಿಲ್ಲ. ಬಾಬಾರವರು ಅಲ್ಲಿಗೆ ಹೋಗುವುದರಿಂದ ಪ್ರಯೋಜನ ಇದೆ ಎಂದು ಹೇಳಿ ದಿನಕ್ಕೊಮ್ಮೆಯಾದರೂ ಗಡದ ಮೇಲೆ ಕುಳಿತು ಧ್ಯಾನಾಸಕ್ತರಾಗಲು ಅವರಿಗೆ ಹೇಳಿದರು. ಮಾನನಕರು ಬಾಬಾರವರ ಮಾತಿನಲ್ಲಿ ನಂಬಿಕೆ ಇಟ್ಟು ಮಚ್ಚೀಂದ್ರಗಢಕ್ಕೆ ಬಂದರು. ಅಲ್ಲಿ ಪ್ರಕೃತಿಯ ರಮ್ಯವಾದ ಸೊಬಗನ್ನು ಮತ್ತು ಪ್ರಶಾಂತವಾದ ವಾತಾವರಣವನ್ನು ನೋಡಿ ಬಾಬಾರವರು ಹೇಳಿದಂತೆ ಧ್ಯಾನ ಮಾಡಲು ಯೋಗ್ಯ ಸ್ಥಳವೆಂದು ಭಾವಿಸಿದರು. ಕೆಲವು ದಿನಗಳ ನಂತರ ಅವರಿಗೆ ಜ್ಞಾನೋದಯವಾಯಿತು. ಸಾಮಾನ್ಯವಾಗಿ ಭಕ್ತರು ಸಮಾಧಿ ಸ್ಥಿತಿಯಲ್ಲಿ ದೇವರ ಸಾಕ್ಷಾತ್ಕಾರವಾಗುತ್ತದೆ. ಆದರೆ ಮಾನಕರಿಗೆ ಸಾಮಾನ್ಯ ಸ್ಥಿತಿಯಲ್ಲಿ ದೇವರ ಸಾಕ್ಷಾತ್ಕಾರವಾಯಿತು. ಅವರಿಗೆ ಬಾಬಾರವರ ದರ್ಶನವಾಯಿತು. ಮಾನಕರರು ಬಾಬಾರವರನ್ನು ನೋಡಿ ನನ್ನನ್ನೇಕೆ ಇಲ್ಲಿಗೆ ಬರಮಾಡಿದಿರಿ ಎಂದು ಕೇಳಲು ಬಾಬಾ ಅವರು ಶಿರಡಿಯಲ್ಲಿದ್ದಾಗ ನಿನ್ನ ಮನಸ್ಸಿನಲ್ಲಿ ಅನೇಕ ಯೋಚನೆಗಳು ಬರಲಾರಂಭಿಸಿದವು. ನಿನ್ನ ಮನಸ್ಸನ್ನು ಸ್ಥಿಮಿತಕ್ಕೆ ತರಲು ಸುಗವೇ ನಿನ್ನನ್ನು ಇಲ್ಲಿಗೆ ಬರಮಾಡಿದೆ. ಪಂಚಭೂತಗಳನ್ನೊಳಗೊಂಡ ಈ 3.5 ಅಡಿ ವ್ಯಕ್ತಿ ಶಿರಡಿಯಲ್ಲಿ ಮಾತ್ರ ಇರುವೆನೆಂದು ತಿಳಿದುಕೊಂಡೆಯಾ? ನೀನು ಈಗ ನೋಡುತ್ತಿರುವುದು ಬಾಬಾ ಅವರನ್ನು ಅಥವಾ ಬೇರೆಯವರನ್ನೋ ಎಂಬುದನ್ನು ನೀನೇ ನಿರ್ಧರಿಸು ಎಂದರು. ನಂತರ ಮಾನಕರ ಅವರು ಬಾಂದ್ರಾಕ್ಕೆ ಪ್ರಯಾಣ ಬೆಳೆಸಿದರು. ಪುಣೆಯಿಂದ ದಾದರಿಗೆ ರೈಲಿನಲ್ಲಿ ಹೋಗಬೇಕೆಂದು ರೈಲ್ವೆ ನಿಲ್ದಾಣಕ್ಕೆ ಬಂದರು. ಟಿಕೆಟ್ ಕೊಳ್ಳುವ ಜಾಗದಲ್ಲಿ ಬಹಳ ನೂಕುನುಗ್ಗಲಿತ್ತು. ಬೇಗನೆ ಟಿಕೆಟ್ಟು ದೊರೆಯಲಿಲ್ಲ. ಆಗ ಹಳ್ಳಿಯವನೊಬ್ಬನು ಅವನ ಹತ್ತಿರ ಬಂದು ಎಲ್ಲಿಗೆ ಹೋಗಬೇಕು ಎಂದು ಕೇಳಲು ದಾದರಿಗೆ ಎಂದು ಮಾನಕರ ಹೇಳಿದರು. ಆಗ ಅವನು, ನನಗೆ ಬಹಳ ಜರೂರಾದ ಕೆಲಸವಿದೆ, ನಾನು ಈಗ ಹೋಗಲಾರೆ, ದಯಮಾಡಿ ನನ್ನ ಟಿಕೆಟನ್ನು ತೆಗೆದುಕೊಳ್ಳಿರಿ ಎಂದನು. ಮಾನಕರ ಟಿಕೆಟನ್ನು ತೆಗೆದುಕೊಂಡು ಅವನಿಗೆ ಹಣ ಕೊಡುವಷ್ಟರಲ್ಲಿ ಅವನು ಗದ್ದಲದಲ್ಲಿ ಎಲ್ಲಿಯೋ ಮಾಯವಾದನು. ಮಾನಕರ ಹುಡುಗಿದರೂ ಕಾಣಲೇ ಇಲ್ಲ. ರೈಲು ಹೊರಡುವ ತನಕ ಅವರನ್ನು ಹುಡುಕಾಡಿದರು. ಆದರೂ ಅವನ ಪತ್ತೆಯೇ ಆಗಲಿಲ್ಲ. ಮಾನಕರರಿಗೆ ಇದು 2ನೆಯ ಸಾರಿ ಆದ ಸಾಕ್ಷಾತ್ಕಾರ. ಮಾನಕರ ತಮ್ಮ ಮನೆಗೆ ಹೋಗಿ ಕೆಲವು ದಿನ ಇದ್ದು ನಂತರ ಶಿರಡಿಗೆ ಬಂದು ಬಾಬಾ ಅವರ ಸೇವೆ ಮಾಡ ಹತ್ತಿದರು. ಕೊನೆಗೆ ಬಾಬಾ ಅವರ ಆಶೀರ್ವಾದದಿಂದ ಅವರ ಸಮ್ಮುಖದಲ್ಲಿಯೇ ಇಹಲೋಕವನ್ನು ತ್ಯಜಿಸುವ ಯೋಗ ಅವರಿಗೆ ದೊರಕಿತು. ತಾತ್ಯಾ ಸಾಹೇಬ ನೂಲಕರ. ಹೇಮಾಡ ಪಂತರು ಇವರ ವಿಚಾರವಾಗಿ ಹೆಚ್ಚು ವಿವರಗಳನ್ನು ಕೊಟ್ಟಿಲ್ಲ. ಅವರು ಶಿರಡಿಯಲ್ಲಿ ಹೇಗೆ ಕಾಲವಾದರೆಂಬುದನ್ನು ಮಾತ್ರ ತಿಳಿಸಿರುತ್ತಾರೆ.
ಸಾಯಿಲೀಲಾ ಮಾಸ ಪತ್ರಿಕೆಯಲ್ಲಿ ಈ ಕೆಳಕಂಡ ವಿವರಣೆ ಇದೆ. ಸುಮಾರು 1909ರಲ್ಲಿ ಪಂಢರಪುರದಲ್ಲಿ ನಾನಾ ಸಾಹೇಬ ಚಾಂದೂರಕರ ಅವರು ಮಾಮಲೆದಾರರಾಗಿದ್ದಾಗ ಇವರು ಅಲ್ಲಿ ನ್ಯಾಯಾಧೀಶರಾಗಿದ್ದರು. ಇಬ್ಬರೂ ಬಹಳ ಸ್ನೇಹಿತರಾಗಿದ್ದರು. ತಾತ್ಯ ಅವರಿಗೆ ಸಾಧು ಸಂತರಲ್ಲಿ ನಂಬಿಕೆ ಇರಲಿಲ್ಲ. ಆದರೆ ನಾನಾ ಸಾಹೇಬ ಚಾಂದೂರಕರ ಸಾಧು ಸಂತರ ಭಕ್ತರಾಗಿದ್ದರು. ನಾನಾ ಅವರು ಅವರಿಗೆ ಶ್ರೀ ಸಾಯಿ ಲೀಲೆಗಳನ್ನು ವಿವರಿಸಿ ಒಮ್ಮೆ ಶಿರಡಿಗೆ ಹೋಗಿ ದರ್ಶನ ಪಡೆಯಬೇಕೆಂದು ಪ್ರೇರೇಪಿಸಿದರು. ಆಗ ಅವರು 2 ಷರತ್ತುಗಳ ಮೇಲೆ ಶಿರಡಿಗೆ ಹೋಗಲು ಒಪ್ಪಿದರು. ಅವು ಯಾವುದೆಂದರೆ, ಬ್ರಾಹ್ಮಣನಾದವನು ಅಡಿಗೆ ಮಾಡಲು ತಮ್ಮ ಜೊತೆಯಲ್ಲಿ ಬರಬೇಕು ಮತ್ತು ಬಾಬಾ ಅವರಿಗೆ ಅರ್ಪಿಸಲು ಒಳ್ಳೆಯ ನಾಗಪುರದ ಕಿತ್ತಲೆ ಹಣ್ಣುಗಳು ದೊರೆಯಬೇಕು. ಇವೆರಡೂ ಷರತ್ತುಗಳು ದೇವರ ಕೃಪೆಯಿಂದ ನೆರವೇರಿದವು. ಆಗ ತಾತ್ಯ ಅವರು ಶಿರಡಿಗೆ ಹೊರಡಲೇಬೇಕಾಯಿತು. ಮೊದಲು ಬಾಬಾ ಅವರ ಮೇಲೆ ಕೋಪಗೊಂಡರು. ಆಗಾಗ್ಗೆ ತಾತ್ಯ ಅವರಿಗೆ ಈ ರೀತಿಯಾದ ಪ್ರಸಂಗಗಳು ಸಂಭವಿಸುತ್ತಿದ್ದವು. ನಂತರ ಬಾಬಾ ಅವರು ದೇವರ ಅವತಾರ ಎಂದು ಅವರು ತಮ್ಮ ಸ್ವಂತ ಅನುಭವದಿಂದಲೇ ಅರಿತರು. ಬಾಬಾ ಅವರಲ್ಲಿ ಆಸಕ್ತಿ ಹುಟ್ಟಿ ತಮ್ಮ ಅಂತ್ಯಕಾಲದ ತನಕ ಶಿರಡಿಯಲ್ಲಿಯೇ ತಂಗಿದರು. ಅಂತ್ಯಕಾಲ ಸಮೀಪಿಸುತ್ತಿರುವಾಗ ಅವರ ಹತ್ತಿರ ಕುಳಿತು ಪುಣ್ಯ ಗ್ರಂಥಗಳ ಪಾರಾಯಣ ಮಾಡಿ ಅವರಿಗೆ ಬಾಬಾ ಅವರ ಪಾದತೀರ್ಥ ಕುಡಿಸಲಾಯಿತು. ಆಗ ಬಾಬಾ ಅವರು ಅವರ ಅಂತ್ಯವನ್ನರಿತು, ತಾತ್ಯ ನಮ್ಮನ್ನು ಬಿಟ್ಟು ಅಗಲಿದನು, ಅವನಿಗೆ ಪುನರ್ಜನ್ಮವಿಲ್ಲ ಎಂದರು. ಮೇಘ. ಈ ಹಿಂದೆ 28ನೇ ಅಧ್ಯಾಯದಲ್ಲಿಯೇ ಮೇಘಾನ ಕಥೆಯನ್ನು ವಿವರಿಸಿದ್ದೇವೆ. ಮೇಘ ತೀರಿಕೊಂಡ ನಂತರ ಶಿರಡಿಯ ಜನರೆಲ್ಲರೂ ಅವನ ಅಂತ್ಯ ಮೆರವಣಿಗೆಯಲ್ಲಿ ಭಾಗವಹಿಸಿದರು. ಬಾಬಾ ಅವರೂ ಸಹ ಜನರೊಡನೆ ಸ್ಮಶಾನಕ್ಕೆ ಹೋಗಿ ಅವನ ಮೃತದೇಹ ಮೇಲೆ ಪುಷ್ಪಗಳನ್ನು ಹಾಕಿದರು. ದಹನ ಕ್ರಿಯೆಗಳಾದ ನಂತರ ಬಾಬಾ ಅವರೂ ಸಹ ಸಾಮಾನ್ಯ ಮನುಷ್ಯರಂತೆ ಕಣ್ಣೀರು ಸುರಿಸಿದರು. ಭಕ್ತರಿಗೆ ಸದ್ಗತಿಯನ್ನು ನೀಡಿದ ಅನೇಕ ಸಂತರನ್ನು ನಾವು ನೋಡಿದ್ದೇವೆ. ಆದರೆ ಬಾಬಾ ಅವರ ರೀತಿ ಅಪೂರ್ವವಾಗಿದ್ದಿತು. ವ್ಯಾಘ್ರ. ಬಾಬಾ ಅವರ ಮಹಾಸಮಾಧಿಯ ಮೊದಲು 7 ದಿನಗಳ ಮುಂಚೆ ಈ ಘಟನೆ ಸಂಭವಿಸಿತು. ಕೆಲವು ದರವೇಶಿಗಳು ಒಂದು ಹುಲಿಯನ್ನು ಸರಪಳಿಯಿಂದ ಕಟ್ಟಿ ಚಕ್ಕಡಿ ಗಾಡಿಯಲ್ಲಿ ಹಾಕಿ ಶಿರಡಿಗೆ ತಂದರು. ಅದನ್ನು ಆ ದರವೇಶಿಗಳು ಹಳ್ಳಿಗಳಲ್ಲಿ ಪ್ರದರ್ಶಿಸಿ ದೊರೆತ ಹಣದಿಂದ ತಮ್ಮ ಉಪಜೀವನ ಮಾಡುತ್ತಿದ್ದರು. ಅದು ರೋಗದಿಂದ ನರಳುತ್ತಿತ್ತು. ಎಷ್ಟೋ ಔಷಧಿ ಕೊಡಿಸಿದರೂ ಗುಣವಾಗಲಿಲ್ಲ. ಬಾಬಾ ಅವರ ಕೀರ್ತಿ ಕೇಳಿ ಆ ಹುಲಿಯೊಂದಿಗೆ ಅವರು ಬಾಬಾ ಅವರ ಕಡೆಗೆ ಬಂದರು. ಬಾಬಾ ಅವರ ಅನುಮತಿ ಪಡೆದು ಅದನ್ನು ಅವರ ಬಳಿಗೆ ತಂದರು. ಮಸೀದಿಯಲ್ಲಿ ಕಾಲಿಡುತ್ತಲೇ ಅದು ಬಾಬಾ ಅವರ ದಿವ್ಯ ತೇಜಸ್ಸನ್ನು ಸಹಿಸಲಾರದೆ ತಲೆಯನ್ನು ಕೆಳಗೆ ಮಾಡಿ ಅವರನ್ನು ಪ್ರೀತಿಯಿಂದ ನೋಡಿತು. ನಂತರ ಬಾಲವನ್ನು ಅಲ್ಲಾಡಿಸಿ ಅದನ್ನು 3 ಸಲ ನೆಲಕ್ಕೆ ಹೊಡೆದು ಶುದ್ಧಿ ತಪ್ಪಿ ಬಿದ್ದ ಕೂಡಲೇ ಅದರ ಜೀವ ಹೋಯಿತು. ಇದರಿಂದ ಆ ದರವೇಶಿಗೆ ಅತೀವ ದುಃಖವಾಯಿತು. ಆದರೆ ಅದು ಬಾಬಾ ಅವರ ಬಳಿ ತನ್ನ ಪ್ರಾಣ ಬಿಟ್ಟಿದುದು ಅದರ ಪುಣ್ಯ ವಿಶೇಷವೇ ಸರಿ ಎಂದು ಅವರು ನಂತರ ಮನಗಂಡರು. ಹುಲಿಯು ದರ್ವೇಶಿಗಳಿಗೆ ಪೂರ್ವಜನ್ಮದಲ್ಲಿ ಋಣಿಯಾಗಿದ್ದಿತು. ಅವರ ಋಣ ತೀರಿಸಿದ ನಂತರ ಅದು ಬಾಬಾ ಅವರ ಸಮ್ಮುಖದಲ್ಲಿ ಅಸುನೀಗಿತು. ಸಂತರ ಪಾದಗಳಿಗೆರಗಿ ಪ್ರಾಣ ಬಿಡುವ ಜೀವರಾಶಿಗಳೇ ಧನ್ಯ. ಈ ಘಟನೆ ನಡೆದ 7 ದಿನಗಳ ನಂತರ ಬಾಬಾ ಅವರ ದೇಹಾವಸಾನ ಆಯಿತು. ಶ್ರೀ ಸಾಯಿ ಪ್ರಣಾಮ.